ಓಂ ಶಾಂತಿ. ಮುರುಳಿ ದಿನಾಂಕ 23/1/2019. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ಸದಾ ಇದೇ ನಶೆಯಲ್ಲಿ ಇರಿ. ಭಗವಂತ ನಮಗೆ ಓದಿಸುತ್ತಿದ್ದಾರೆ. ನಮ್ಮ ಈ ವಿದ್ಯಾರ್ಥಿ ಜೀವನ ಬಹಳ ಶ್ರೇಷ್ಠ ಒಳ್ಳೆಯ ಜೀವನ ಆಗಿದೆ. ಈಗ ನಮ್ಮ ಮೇಲೆ ಬೃಹಸ್ಪತಿಯ ದಶೆ, ಗುರು ದಶೆ ಇದೆ. ಪ್ರಶ್ನೆ: ಯಾವ ಮಕ್ಕಳಿಗೆ ಸರ್ವರ ಪ್ರೀತಿ ಪ್ರಾಪ್ತಿಯಾಗುತ್ತದೆ? ಉತ್ತರ: ಯಾರು ಅನೇಕರ ಕಲ್ಯಾಣಕ್ಕೆ ನಿಮಿತ್ತರಾಗುತ್ತಾರೆ. ನಿಮ್ಮ ಮೂಲಕ ಯಾರ ಕಲ್ಯಾಣ ಆಗುತ್ತದೆಯೋ ಅವರು ಹೇಳುತ್ತಾರೆ, ನೀವು ನಮಗೆ ಮಾತೆಯಾಗಿದ್ದೀರಾ, ನೀವು ನಮ್ಮ ತಾಯಿ ಎಂದು. ಅಂದ ಮೇಲೆ ಈಗ ಸ್ವಯಂ ಅನ್ನು ನೋಡಿಕೊಳ್ಳಿ. ನಾನು ಎಷ್ಟು ಜನರ ಕಲ್ಯಾಣ ಮಾಡುತ್ತಿದ್ದೇನೆ. ತಂದೆಯ ಸಂದೇಶವನ್ನು ಎಷ್ಟು ಆತ್ಮರಿಗೆ ನೀಡುತ್ತಿದ್ದೇನೆ. ತಂದೆ ಕೂಡ ಸಂದೇಶವನ್ನು ನೀಡುವಂತಹ ಸಂದೇಶವಾಹಕ ಆಗಿದ್ದಾರೆ. ಈಗ ಮಕ್ಕಳು ತಂದೆಯ ಸಂದೇಶವನ್ನು ನೀಡಬೇಕು, ಎಲ್ಲರಿಗೂ ತಿಳಿಸಬೇಕು. ಇಬ್ಬರು ತಂದೆ ಇದ್ದಾರೆ. ಬೇಹದ್ದಿನ ತಂದೆ ಮತ್ತು ಆಸ್ತಿಯನ್ನು ನೀವೀಗ ನೆನಪು ಮಾಡಿ. ಗೀತೆ: ನೀವು ಪ್ರೀತಿಯ ಸಾಗರ ಆಗಿದ್ದೀರಾ. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ಪ್ರತಿದಿನ ತಿಳಿಸುತ್ತಿರುತ್ತಾರೆ, ಮಕ್ಕಳೇ, ಆತ್ಮ ಅಭಿಮಾನಿಗಳಾಗಿ ಕುಳಿತುಕೊಳ್ಳಿ. ಈ ರೀತಿ ಆಗಬಾರದು. ಇಲ್ಲಿ ಯೋಗದಲ್ಲಿ ಕುಳಿತಾಗ ಬುದ್ಧಿ ಹೊರಗಡೆ ಅಲೆದಾಡುತ್ತಿರಬಾರದು. ಒಬ್ಬ ತಂದೆಯನ್ನೇ ನಾವೀಗ ನೆನಪು ಮಾಡಬೇಕು. ಅವರೇ ಜ್ಞಾನದ ಸಾಗರ, ಪ್ರೇಮದ ಸಾಗರ ಆಗಿದ್ದಾರೆ. ಹೇಳುತ್ತಾರೆ, ಒಂದು ಜ್ಞಾನದ ಹನಿ ಸಿಕ್ಕರೆ ಸಾಕು. ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಆತ್ಮಿಕ ತಂದೆಯಾದ ನನ್ನನ್ನು ನೆನಪು ಮಾಡಿ. ನಿಮಗೆ ಈ ಬೇಹದ್ದಿನ ಆಸ್ತಿ ನನ್ನಿಂದ ಪ್ರಾಪ್ತಿಯಾಗುತ್ತದೆ. ನೀವು ಅಮರಪುರಿ ಅಂದರೆ ವೈಕುಂಠಕ್ಕೆ ಹೋಗುತ್ತೀರಾ. ಇನ್ನು ಈ ಸಮಯದಲ್ಲಿ ನಿಮ್ಮ ತಲೆಯ ಮೇಲೆ ಏನು ಪಾಪದ ಹೊರೆ ಇದೆಯೋ ಅದನ್ನು ನೀವೀಗ ಸಮಾಪ್ತಿ ಮಾಡಿಕೊಳ್ಳಬೇಕು. ಕಾಯಿದೆಗನುಸಾರವಾಗಿ, ಬುದ್ಧಿಗನುಸಾರವಾಗಿ ಮಕ್ಕಳಿಗೆ ಜ್ಞಾನವನ್ನು ತಿಳಿಸಲಾಗುತ್ತದೆ. ಯಾರು ಸರ್ವರಿಗಿಂತ ಶ್ರೇಷ್ಠ ಆಗಿದ್ದರೋ ಈಗ ಅವರೇ ಅಂತ್ಯದಲ್ಲಿ ವೃಕ್ಷದ ಕೆಳಗೆ ಕುಳಿತು ತಪಸ್ಸನ್ನು ಮಾಡುತ್ತಿದ್ದಾರೆ. ರಾಜಯೋಗದ ತಪಸ್ಸನ್ನು ಒಬ್ಬ ತಂದೆ ಕಲಿಸುತ್ತಾರೆ. ಹಠಯೋಗ ಸಂಪೂರ್ಣ ಭಿನ್ನ ಆಗಿದೆ. ಹಠಯೋಗ ಹದ್ದಿನದ್ದು, ಇದು ಬೇಹದ್ದಿನ ರಾಜಯೋಗ ಆಗಿದೆ. ಜಗತ್ತಿನ ಸನ್ಯಾಸಿಗಳದ್ದು ನಿವೃತ್ತಿ ಮಾರ್ಗ, ಇದು ಪ್ರವೃತ್ತಿ ಮಾರ್ಗ. ತಂದೆ ಹೇಳುತ್ತಾರೆ, ನೀವೇ ವಿಶ್ವಕ್ಕೆ ಮಾಲೀಕರಾಗಿದ್ದವರು. ಯಥಾ ರಾಜಾರಾಣಿ ತಥಾ ಪ್ರಜಾ. ಪ್ರವೃತ್ತಿ ಮಾರ್ಗದಲ್ಲಿ ಪವಿತ್ರ ದೇವಿ ದೇವತೆಗಳು ಇದ್ದರು. ಪುನಃ ದೇವತೆಗಳೇ ವಾಮ ಮಾರ್ಗಕ್ಕೆ ಹೋಗುತ್ತಾರೆ. ದೇವತೆಗಳು ವಾಮ ಮಾರ್ಗಕ್ಕೆ ಹೋಗುವ ಚಿತ್ರ ಕೂಡ ಇದೆ. ಎಷ್ಟೊಂದು ಕೊಳಕಾದ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ. ಆ ಚಿತ್ರವನ್ನು ನೋಡಲು ನಾಚಿಕೆ ಆಗುತ್ತದೆ. ಏಕೆಂದರೆ ಬುದ್ಧಿ ಕೂಡ ಏಕ್ದಂ ಕೊಳಕಾಗಿ ಬಿಟ್ಟಿದೆ, ಬುದ್ಧಿ ಸಮಾಪ್ತಿಯಾಗಿ ಬಿಟ್ಟಿದೆ. ತಂದೆಗೋಸ್ಕರ ಗಾಯನ ಇದೆ, ನೀವು ಪ್ರೀತಿಯ ಸಾಗರ ಆಗಿದ್ದೀರಾ ಎಂದು. ಈಗ ಪ್ರೀತಿಯ ಒಂದು ಹನಿಯಂತೂ ಇರುವುದಿಲ್ಲ, ಜ್ಞಾನದ ಹನಿ ಇರುತ್ತದೆ. ಇದು ಜ್ಞಾನದ ಮಾತಾಗಿದೆ. ನೀವು ತಂದೆಯನ್ನು ಗುರುತಿಸಿ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಲು ಬಂದಿದ್ದೀರಾ. ತಂದೆ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಜ್ಞಾನವನ್ನು ನೀಡುತ್ತಿದ್ದಾರೆ. ಸ್ವಲ್ಪ ಜ್ಞಾನ ಕೇಳಿದರೂ ಸದ್ಗತಿ ನಿಮಗೆ ಸಿಗುತ್ತದೆ. ಈಗ ಮಕ್ಕಳಾದ ನೀವು ಹೊಸ ಜಗತ್ತಿಗೆ ಹೋಗಬೇಕು. ನಿಮಗೆ ಗೊತ್ತಿದೆ, ನಾವು ವೈಕುಂಠದ ಮಾಲೀಕರಾಗುತ್ತೇವೆ. ಈ ಸಮಯದಲ್ಲಿ ಇಡೀ ವಿಶ್ವದ ಮೇಲೆ ರಾವಣನ ರಾಜ್ಯ ಇದೆ. ತಂದೆ ಬಂದಿದ್ದಾರೆ ವಿಶ್ವದ ರಾಜ್ಯ ಭಾಗ್ಯವನ್ನು ಮಕ್ಕಳಿಗೆ ನೀಡುವುದಕ್ಕೋಸ್ಕರ. ನೀವೆಲ್ಲರೂ
ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ. ಇಲ್ಲಿಯವರೆಗೂ ನಿಮ್ಮ ದೇವತಾ ಚಿತ್ರ ಇದೆ. ಇನ್ನು ಲಕ್ಷಾಂತರ ವರ್ಷದ ಮಾತಂತೂ ಅಲ್ಲ. ಲಕ್ಷಾಂತರ ವರ್ಷದ ಹಿಂದೆ ದೇವತೆಗಳು ಇದ್ದರು ಎಂದು ಹೇಳಿದರೆ ಅದು ತಪ್ಪಾಗಿದೆ. ತಂದೆಗೆ ಸದಾ ಸತ್ಯ ಎಂದು ಕರೆಯಲಾಗುತ್ತದೆ. ತಂದೆಯ ಮೂಲಕ ಇಡೀ ವಿಶ್ವವೇ ಸತ್ಯದ ಜಗತ್ತಾಗುತ್ತದೆ. ಈಗ ಈ ಜಗತ್ತು ಅಸತ್ಯದ ಜಗತ್ತಾಗಿದೆ. ಎಲ್ಲರೂ ಅಸತ್ಯವಂತರಾಗಿದ್ದಾರೆ. ಈಗ ಮಕ್ಕಳಾದ ನೀವು ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ. ಆದರೆ ಆಸ್ತಿಯನ್ನು ಪಡೆದುಕೊಳ್ಳುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಯಾರು ಜ್ಞಾನವನ್ನು ಕೇಳುತ್ತಾ ಆಶ್ಚರ್ಯವಾಗಿ ಜ್ಞಾನವನ್ನು ಕೇಳಿ ಆಶ್ಚರ್ಯದಿಂದ ಅನ್ಯರಿಗೆ ಜ್ಞಾನವನ್ನು ಹೇಳಿ ತಂದೆಯ ಕೈ ಬಿಟ್ಟು ಓಡಿ ಹೋಗುತ್ತಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಿಲ್ಲ. ಅಹೋ ಮಾಯೆ, ನೀನು ಎಷ್ಟು ಶಕ್ತಿಶಾಲಿ ಆಗಿದ್ದೀಯಾ. ಮಕ್ಕಳನ್ನು ತಂದೆಯಿಂದ ದೂರ ಮಾಡಿಬಿಡುತ್ತೀರಾ. ಮಾಯೆ ಶಕ್ತಿಶಾಲಿಯಾಗಿ ಮಕ್ಕಳನ್ನು ತಂದೆಯಿಂದ ದೂರ ಮಾಡುತ್ತದೆ. ಏಕೆಂದರೆ ಅರ್ಧ ಕಲ್ಪ ಮಾಯೆಯ ರಾಜ್ಯ ನಡೆಯುತ್ತದೆ. ರಾವಣ ಯಾರಾಗಿದ್ದಾರೆ ಅನ್ನುವುದನ್ನು ನೀವು ತಿಳಿದುಕೊಂಡಿದ್ದೀರಾ. ಈಗ ಮಕ್ಕಳಾದ ನಿಮ್ಮಲ್ಲಿ ಕೆಲವರು ತಿಳುವಳಿಕೆ ಉಳ್ಳಂತಹ ಮಕ್ಕಳಾಗಿದ್ದಾರೆ, ಕೆಲವರು ತಿಳುವಳಿಕೆ ಹೀನರಾಗಿದ್ದಾರೆ. ನಿಮಗೆ ಗೊತ್ತಿದೆ, ಈಗ ನಮ್ಮ ಮೇಲೆ ಬೃಹಸ್ಪತಿಯ ದಶೆ, ಗುರು ದಶೆ ಇದೆ. ನಾವೀಗ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಪುರುಷಾರ್ಥ ಮಾಡುತ್ತಿದ್ದೇವೆ. ಮನುಷ್ಯರು ಯಾರಾದರೂ ಸತ್ತರೆ ಅವರು ಸ್ವರ್ಗಕ್ಕೆ ಹೋದರು ಎಂದು ಹೇಳುತ್ತಾರೆ. ಆದರೆ ಜಗತ್ತಿನಲ್ಲಿ ಸಾಯುವ ಮನುಷ್ಯರು ಯಾರೂ ಸ್ವರ್ಗಕ್ಕೆ ಹೋಗುವ ಪುರುಷಾರ್ಥವನ್ನು ಮಾಡುತ್ತಿಲ್ಲ. ಸತ್ತ ತಕ್ಷಣ ಕೇವಲ ಹೇಳುತ್ತಾರಷ್ಟೇ ಸ್ವರ್ಗವಾಸಿ ಆದರು ಎಂದು. ನಿಮಗೆ ಗೊತ್ತಿದೆ, ಸತ್ಯ ಸ್ವರ್ಗಕ್ಕೆ ಹೋಗುವಂತಹ ಪುರುಷಾರ್ಥವನ್ನು ನಾವೀಗ ಮಾಡುತ್ತಿದ್ದೇವೆ, ಅಥವಾ ಸ್ವರ್ಗದ ಮಾಲೀಕರಾಗುವಂತಹ ಪುರುಷಾರ್ಥ ಮಾಡುತ್ತಿದ್ದೇವೆ. ಎಂದೂ ಕೂಡ ಯಾರೂ ಈ ರೀತಿ ಹೇಳುವುದಿಲ್ಲ, ನಾವು ಸ್ವರ್ಗಕ್ಕೆ ಹೋಗುತ್ತಿದ್ದೇವೆ ಎಂದು. ಹೇಳಿದರೆ ಏನು ಹೇಳುತ್ತಾರೆ? ನೀವು ಬಾಯಿ ಮುಚ್ಚಿ ಎಂದು ಹೇಳುತ್ತಾರೆ. ಮನುಷ್ಯರು ಹದ್ದಿನ ಮಾತುಗಳನ್ನು ತಿಳಿಸುತ್ತಾರೆ, ನೀವೀಗ ಬೇಹದ್ದಿನ ಮಾತನ್ನು ತಿಳಿಸುತ್ತೀರಾ. ಮಕ್ಕಳಾದ ನೀವೀಗ ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು. ನಿಮಗೆ ಈಗ ಬಹಳಷ್ಟು ನಶೆ ಏರಬೇಕು. ಕಲ್ಪದ ಮೊದಲು ಯಾರು ಎಷ್ಟು ಪುರುಷಾರ್ಥ ಮಾಡಿದ್ದರೋ, ಕಲ್ಪದ ಮೊದಲು ಯಾರು ಎಷ್ಟು ಆಸ್ತಿಯನ್ನು ಪಡೆದುಕೊಂಡಿದ್ದರೋ, ಈಗಲೂ ಅವರು ಅಷ್ಟೇ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಅನೇಕ ಬಾರಿ ಮಕ್ಕಳಾದ ನೀವು ಮಾಯೆಯ ಮೇಲೆ ವಿಜಯ ಪಡೆದುಕೊಂಡಿದ್ದೀರಾ. ನಂತರ ನೀವು ಮಾಯೆಗೆ ಸೋತಿದ್ದೀರಾ. ಇದೇ ರೀತಿ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಈಗ ಮಕ್ಕಳಿಗೆ ಬಹಳಷ್ಟು ಖುಷಿಯಾಗಬೇಕು. ಈ ಮೃತ್ಯು ಲೋಕದಿಂದ ನಾವು ಅಮರ ಲೋಕಕ್ಕೆ ಹೋಗುತ್ತಿದ್ದೇವೆ. ವಿದ್ಯಾರ್ಥಿ ಜೀವನ ಒಳ್ಳೆಯ ಜೀವನ ಆಗಿದೆ. ಈ ಸಮಯದಲ್ಲಿ ನಿಮ್ಮ ಜೀವನ ಶ್ರೇಷ್ಠ ಜೀವನ ಆಗಿದೆ. ಇದು ಯಾವ ಮನುಷ್ಯರಿಗೂ ಗೊತ್ತಿಲ್ಲ. ಭಗವಂತ ಸ್ವಯಂ ಬಂದು ನಿಮಗೆ ಓದಿಸುತ್ತಿದ್ದಾರೆ. ಅದಕ್ಕೋಸ್ಕರ ಇದು ಬಹಳ ಶ್ರೇಷ್ಠ ಜೀವನ ಆಗಿದೆ. ಆತ್ಮಕ್ಕೆ ತಂದೆ ಓದಿಸುತ್ತಿದ್ದಾರೆ. ಹೇಳುತ್ತಾರೆ, ಇವರ ಹೆಸರು ಇಂಥದ್ದಾಗಿದೆ, ಈ ಆತ್ಮದ ಹೆಸರು ಇಂಥದ್ದು ಎಂದು. ಆತ್ಮ ಟೀಚರ್ ಆಗಿದೆ. ಆತ್ಮ ಜ್ಞಾನವನ್ನು ಕೇಳಿ ಧಾರಣೆ ಮಾಡಿಕೊಳ್ಳುತ್ತದೆ. ಆತ್ಮವೇ ಜ್ಞಾನವನ್ನು ಕೇಳಿಸಿಕೊಳ್ಳುತ್ತದೆ. ಆದರೆ ದೇಹಾಭಿಮಾನದ ಕಾರಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಸತ್ಯುಗದಲ್ಲೂ ಕೂಡ ನಾನು ಆತ್ಮ, ನನಗೆ ಈ ಶರೀರ ಸಿಕ್ಕಿದೆ ಅನ್ನುವ ಜ್ಞಾನ ಇರುತ್ತದೆ. ಈಗ ನನ್ನ ಈ ಶರೀರ ವೃದ್ಧಾವಸ್ಥೆಯನ್ನು ತಲುಪಿದೆ ಅನ್ನುವ ಜ್ಞಾನ ಸತ್ಯುಗದಲ್ಲಿ ಇರುತ್ತದೆ. ವಯಸ್ಸಾದ ತಕ್ಷಣ ಸತ್ಯುಗದಲ್ಲಿ ಸಾಕ್ಷಾತ್ಕಾರ ಆಗುತ್ತದೆ. ಈಗ ನಾವು ಈ ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಪಡೆದುಕೊಳ್ಳುತ್ತೇವೆ ಅನ್ನುವ ಸಾಕ್ಷಾತ್ಕಾರ
ಸತ್ಯುಗದಲ್ಲಿ ಆಗುತ್ತದೆ. ಭ್ರಮರಿಯ ಉದಾಹರಣೆ ಕೂಡ ಈ ಸಮಯದ್ದಾಗಿದೆ. ಈಗ ನಿಮಗೆ ಗೊತ್ತಿದೆ, ನಾವೆಲ್ಲ ಬ್ರಾಹ್ಮಣಿಯರಾಗಿದ್ದೇವೆ. ನಾಟಕದ ಪ್ಲಾನ್ ಅನುಸಾರ ನಿಮ್ಮ ಬಳಿ ಯಾರೇ ಬಂದರೂ ಕೂಡ ಅವರಿಗೆ ಜ್ಞಾನದ ಬೂಬು ಮಾಡಬೇಕು. ನೀವು ಜ್ಞಾನವನ್ನು ನೀಡಿದಾಗ ಕೆಲವು ಕೀಟಗಳು ಕೊಳೆತು ಹೋಗುತ್ತದೆ, ಕೆಲವು ಪಕ್ಕ ಆಗುತ್ತಾರೆ. ಸನ್ಯಾಸಿಗಳು ಈ ಭ್ರಮರಿಯ ಉದಾಹರಣೆ ಕೊಡಲು ಸಾಧ್ಯ ಇಲ್ಲ. ನಾವು ನಿಮ್ಮನ್ನು ನಮ್ಮ ಸಮಾನ ಮಾಡಿಕೊಳ್ಳುತ್ತೇವೆ ಎಂದು ಅವರು ಹೇಳುವುದಿಲ್ಲ. ಈಗ ನಿಮ್ಮ ಸಮ್ಮುಖದಲ್ಲಿ ಗುರಿ ಉದ್ದೇಶ ಇದೆ. ಇದು ಸತ್ಯನಾರಾಯಣನ ಕತೆ, ಅಮರ ಕತೆ. ಈ ಕತೆ ನಿಮ್ಮ ಕತೆ ಆಗಿದೆ. ಒಬ್ಬ ತಂದೆ ಸತ್ಯವನ್ನು ಹೇಳುತ್ತಾರೆ, ಉಳಿದವರೆಲ್ಲ ಸುಳ್ಳನ್ನೇ ಹೇಳುತ್ತಾರೆ. ಈ ಜಗತ್ತಿನಲ್ಲಿ ಉಳಿದಿದ್ದೆಲ್ಲ ಸುಳ್ಳೇ ಆಗಿದೆ. ನೀವೀಗ ಸತ್ಯನಾರಾಯಣನ ಕಥೆಯನ್ನು ತಂದೆಯ ಮೂಲಕ ಕೇಳುತ್ತಿದ್ದೀರಾ. ಜಗತ್ತಿನ ಜನ ಸತ್ಯನಾರಾಯಣನ ಕಥೆಯನ್ನು ಹೇಳಿ ನಂತರ ಪ್ರಸಾದವನ್ನು ತಿನ್ನಿಸುತ್ತಾರೆ. ಅದು ಹದ್ದಿನ ಮಾತು, ಇದು ಬೇಹದ್ದಿನ ಮಾತು. ಇಲ್ಲಿ ನಿಮಗೆ ತಂದೆ ಆದೇಶವನ್ನು ನೀಡುತ್ತಾರೆ. ನೀವು ತಂದೆ ಹೇಳಿದ ಮಾತನ್ನು ನೋಟ್ ಮಾಡಿಕೊಳ್ಳುತ್ತೀರಾ. ಇನ್ನು ಜಗತ್ತಿನಲ್ಲಿರುವ ಎಲ್ಲಾ ಪುಸ್ತಕಗಳು, ಶಾಸ್ತ್ರಗಳು ಎಲ್ಲವೂ ಸಮಾಪ್ತಿಯಾಗುತ್ತದೆ. ಯಾವ ಹಳೆಯ ವಸ್ತುವೂ ಉಳಿಯುವುದಿಲ್ಲ. ಮನುಷ್ಯರು ತಿಳಿದುಕೊಂಡಿದ್ದಾರೆ ಕಲಿಯುಗ ಇನ್ನೂ 40,000 ವರ್ಷ ಇರುತ್ತದೆ ಎಂದು. ಅದಕ್ಕೋಸ್ಕರ ಈಗಲೂ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟುತ್ತಿರುತ್ತಾರೆ. ಎಷ್ಟೊಂದು ಧನವನ್ನು ಖರ್ಚು ಮಾಡುತ್ತಿರುತ್ತಾರೆ. ಸಮುದ್ರ ಬಿಡುತ್ತದೆಯೇನು? ಒಂದು ಅಲೆ ಬಂದರೆ ಸಾಕು, ಎಲ್ಲವೂ ಮುಳುಗಿ ಹೋಗಿಬಿಡುತ್ತದೆ. ಮೊದಲು ಈ ಬಾಂಬೆ ಇರಲಿಲ್ಲ, ಈಗ ಪುನಃ ಬಾಂಬೆ ಇರುವುದಿಲ್ಲ. 100 ವರ್ಷದ ಒಳಗಡೆ ಜಗತ್ತಿನಲ್ಲಿ ಏನೆಲ್ಲಾ ವಸ್ತುಗಳ ನಿರ್ಮಾಣ ಆಗಿದೆ. ಮೊದಲು ವಾಯ್ಸ್ರಾಯ್ ಕೂಡ ಕುದುರೆ ಗಾಡಿಯಲ್ಲಿ ಬರುತ್ತಿದ್ದರು. ಸ್ವಲ್ಪ ಸಮಯದಲ್ಲಿ ಏನೆಲ್ಲಾ ವಸ್ತುಗಳ ನಿರ್ಮಾಣ ಆಗಿದೆ. ಸ್ವರ್ಗ ಬಹಳ ಸಣ್ಣದಾಗಿರುತ್ತದೆ. ನದಿಯ ದಡದಲ್ಲಿ ನಿಮ್ಮ ಮಹಲ್ ಇರುತ್ತದೆ. ಈಗ ಮಕ್ಕಳಾದ ನಿಮ್ಮ ಮೇಲೆ ಗುರುದಶೆ ಇದೆ. ಮಕ್ಕಳಾದ ನಿಮಗೆ ಈಗ ಬಹಳಷ್ಟು ಖುಷಿಯಾಗಬೇಕು. ನಾವೀಗ ಈ ರೀತಿ ಶ್ರೀಮಂತರಾಗುತ್ತೇವೆ ಅನ್ನುವ ಖುಷಿ ನಿಮಗೆ ಆಗಬೇಕು. ಕೆಲವರು ದಿವಾಳಿ ಆಗುತ್ತಾರೆ. ಅವರ ಮೇಲೆ ರಾಹುವಿನ ದಶೆ ಕುಳಿತಿದೆ ಎಂದು ಹೇಳಲಾಗುತ್ತದೆ. ಈಗ ನೀವು ನಿಮ್ಮ ದಶೆಯನ್ನು ನೋಡಿಕೊಂಡು ಹರ್ಷಿತರಾಗುತ್ತೀರಾ. ಭಗವಂತ ನಮಗೆ ಓದಿಸುತ್ತಿದ್ದಾರೆ. ಭಗವಂತ ಯಾರಿಗಾದರೂ ಓದಿಸುತ್ತಾರೇನು? ಮಕ್ಕಳಿಗೆ ಗೊತ್ತಿದೆ, ನಮ್ಮ ಈ ವಿದ್ಯಾರ್ಥಿ ಜೀವನ ಬಹಳ ಶ್ರೇಷ್ಠ ಜೀವನ ಆಗಿದೆ. ನಾವೀಗ ನರನಿಂದ ನಾರಾಯಣ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ. ಈಗ ನಾವು ಈ ರಾವಣ ರಾಜ್ಯಕ್ಕೆ ಬಂದು ಸಿಕ್ಕಿ ಹಾಕಿಕೊಂಡಿದ್ದೇವೆ. ಈಗ ಪುನಃ ಸುಖಧಾಮಕ್ಕೆ ಹೋಗುತ್ತೇವೆ. ನಾವೀಗ ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೇವೆ. ಬ್ರಹ್ಮನ ಮೂಲಕ ಸ್ಥಾಪನೆ ಆಗುತ್ತದೆ. ಬ್ರಹ್ಮ ಒಬ್ಬರೇ ಇರುವುದಿಲ್ಲ, ಬಹಳಷ್ಟು ಜನ ಇರುತ್ತಾರೆ. ನೀವೆಲ್ಲರೂ ಈಶ್ವರನ ಸೇವಾದಾರಿಗಳಾಗುತ್ತೀರಾ. ಯಾರು ಈಶ್ವರನ ಸೇವೆಯನ್ನು ಮಾಡುತ್ತಾರೋ, ಈಶ್ವರಿಯ ಸೇವಾದಾರಿಯಾಗಿ ಸ್ವರ್ಗವನ್ನು ಸ್ಥಾಪನೆ ಮಾಡುವಂತಹ ಸೇವೆ ಮಾಡುತ್ತಾರೋ ಅವರಿಗೆ ಸೇವಾದಾರಿಗಳು ಎಂದು ಕರೆಯಲಾಗುತ್ತದೆ. ಈಗ ಈಶ್ವರ ಸ್ವರ್ಗವನ್ನು ಸ್ಥಾಪನೆ ಮಾಡುವ ಸೇವೆ ಮಾಡುತ್ತಿದ್ದಾರೆ. ನೀವು ಈಶ್ವರನ ಕಾರ್ಯದಲ್ಲಿ ಸಹಯೋಗ ನೀಡುತ್ತಿದ್ದೀರಾ. ಯಾರು ಜಾಸ್ತಿ ಸಹಯೋಗ ನೀಡುತ್ತಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಇನ್ನು ಬಾಬಾರವರ ಮಕ್ಕಳು ಯಾರೂ ಕೂಡ ಹಸಿವಿನಿಂದ ಸಾಯಲು ಸಾಧ್ಯ ಇಲ್ಲ. ಜಗತ್ತಿನಲ್ಲಿರುವಂತಹ ಬಡವರು ಕೂಡ ಸ್ವಯಂನ ಪರೀಕ್ಷೆ ಮಾಡಿಕೊಳ್ಳುತ್ತಾರೆ. ಅವರ ಬಳಿ ಕೂಡ ಸಾವಿರಾರು ರೂಪಾಯಿ ಇರುತ್ತದೆ. ಅವರು ತಮ್ಮ ಬಳಿ ಎಷ್ಟು ಧನ ಇದೆ ಎಂದು ಚೆಕ್ ಮಾಡಿ ನೋಡಿಕೊಂಡಾಗ ಸಾವಿರಾರು ರೂಪಾಯಿ ಅವರ ಬಳಿ ಇರುತ್ತದೆ. ಆ ಬಡವರು ಹಸಿವಿನಿಂದ ಸಾಯಲು ಸಾಧ್ಯ ಇಲ್ಲ. ನೀವಂತೂ ಈಗ ತಂದೆಯ ಮಕ್ಕಳಾಗಿದ್ದೀರಾ. ಲೌಕಿಕದಲ್ಲೂ ಕೂಡ ತಂದೆ ಬಲೆ ಬಡವರಾಗಿದ್ದರೂ ಕೂಡ ಎಲ್ಲಿಯವರೆಗೂ ತಂದೆ ಮಕ್ಕಳಿಗೆ ಊಟ ಮಾಡಿಸುವುದಿಲ್ಲವೋ ಅಲ್ಲಿಯವರೆಗೂ ಸ್ವಯಂ ಊಟ ಮಾಡುವುದಿಲ್ಲ. ಏಕೆಂದರೆ
ಮಕ್ಕಳು ವಾರಸುದಾರರಾಗಿದ್ದಾರೆ. ಮಕ್ಕಳ ಮೇಲೆ ತಂದೆಗೆ ಪ್ರೀತಿ ಇರುತ್ತದೆ. ಸತ್ಯುಗದಲ್ಲಂತೂ ಬಡತನದ ಮಾತೇ ಇಲ್ಲ. ಅಲ್ಲಿ ಬಹಳಷ್ಟು ಧಾನ್ಯಗಳಿರುತ್ತದೆ, ಬೇಹದ್ದಿನ ಶ್ರೀಮಂತಿಕೆ ಇರುತ್ತದೆ. ಅಲ್ಲಿ ಪಾಲನೆ ಕೂಡ ಬಹಳಷ್ಟು ಸುಂದರವಾಗಿ ನಡೆಯುತ್ತದೆ. ಅದಕ್ಕೋಸ್ಕರ ತಂದೆ ಹೇಳುತ್ತಾರೆ, ಯಾವಾಗ ನಿಮಗೆ ಸಮಯ ಸಿಗುತ್ತದೆಯೋ ಆಗ ಈ ಲಕ್ಷ್ಮೀನಾರಾಯಣರ ಚಿತ್ರದ ಸಮ್ಮುಖದಲ್ಲಿ ಹೋಗಿ ಕುಳಿತುಕೊಳ್ಳಿ. ರಾತ್ರಿಯ ಸಮಯದಲ್ಲೂ ನೀವು ಕುಳಿತುಕೊಳ್ಳಬಹುದು. ಈ ಲಕ್ಷ್ಮೀನಾರಾಯಣರ ಚಿತ್ರವನ್ನು ನೋಡುತ್ತಾ ನೋಡುತ್ತಾ ಮಲಗಿಬಿಡಿ. ಅಹೋ ಬಾಬಾ, ನಾವೀಗ ಈ ರೀತಿ ದೇವತೆ ಆಗುತ್ತೇವೆ ಎಂದು ಹೇಳಬೇಕು. ಈ ರೀತಿ ಅಭ್ಯಾಸವನ್ನು ಮಾಡಿ ನೋಡಿ, ಆಗ ನಿಮಗೆ ಎಷ್ಟೊಂದು ಖುಷಿ ಆಗುತ್ತದೆ. ನಂತರ ಬೆಳಗ್ಗೆ ಎದ್ದು ನಿಮ್ಮ ಅನುಭವವನ್ನು ಹೇಳಿ. ಲಕ್ಷ್ಮೀನಾರಾಯಣರ ಚಿತ್ರ ಮತ್ತು ಏಣಿಯ ಚಿತ್ರ ಎಲ್ಲರ ಬಳಿ ಇರಬೇಕು. ವಿದ್ಯಾರ್ಥಿಗಳಿಗೆ ಗೊತ್ತಿದೆ ನಮಗೆ ಯಾರು ಓದಿಸುತ್ತಿದ್ದಾರೆ ಎಂದು. ಅವರ ಚಿತ್ರ ಕೂಡ ಇದೆ. ಎಲ್ಲದಕ್ಕೂ ಆಧಾರ ಶಿಕ್ಷಣ ಆಗಿದೆ. ಶಿಕ್ಷಣದಿಂದ ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ. ಇನ್ನು ಪದವಿಗೆ ಆಧಾರ ಶಿಕ್ಷಣ ಆಗಿದೆ. ತಂದೆ ಹೇಳುತ್ತಾರೆ, ಈಗ ಪುರುಷಾರ್ಥ ಮಾಡಿ. ನಾನು ಆತ್ಮ ಆಗಿದ್ದೇನೆ, ನಾನು ಶರೀರ ಅಲ್ಲ. ನಾನು ಬಾಬಾರವರಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇನೆ. ಇಲ್ಲಿ ಬೇರೆ ಯಾವ ಕಷ್ಟದ ಮಾತೂ ಇಲ್ಲ. ಮಾತೆಯರಿಗಂತೂ ಇದು ಬಹಳ ಸಹಜ ಆಗಿದೆ. ಪುರುಷರು ಉದ್ಯೋಗ ವ್ಯವಹಾರ ಮಾಡಲು ಹೋಗಬೇಕಾಗುತ್ತದೆ. ಗುರಿ ಉದ್ದೇಶದ ಚಿತ್ರವನ್ನು ತೆಗೆದುಕೊಂಡು ಹೋಗಿ ನೀವು ಬಹಳಷ್ಟು ಸೇವೆ ಮಾಡಬಹುದು. ಅನೇಕರ ಕಲ್ಯಾಣವನ್ನು ಮಾಡಿದಾಗ ಅನೇಕರು ನಿಮಗೆ ಪ್ರೀತಿಯನ್ನು ನೀಡುತ್ತಾರೆ. ಹೇಳುತ್ತಾರೆ, ನೀವು ನಮ್ಮ ತಾಯಿಯಾಗಿದ್ದೀರಾ. ಜಗತ್ತಿನ ಕಲ್ಯಾಣಕ್ಕೋಸ್ಕರ ನೀವು ಮಾತೆಯರೇ ನಿಮಿತ್ತ ಆಗಿದ್ದೀರಾ. ನಿಮ್ಮನ್ನು ನೀವು ನೋಡಿಕೊಳ್ಳಿ. ನಾವು ಎಷ್ಟು ಜನರ ಕಲ್ಯಾಣ ಮಾಡಿದ್ದೇವೆ, ಎಷ್ಟು ಜನರಿಗೆ ತಂದೆಯ ಪರಿಚಯ ಕೊಟ್ಟಿದ್ದೇವೆ. ತಂದೆ ಸಂದೇಶವನ್ನು ನೀಡುವ ಸಂದೇಶವಾಹಕ ಆಗಿದ್ದಾರೆ. ಬೇರೆ ಯಾರೂ ಸಂದೇಶಗಳಿಲ್ಲ. ಈಗ ತಂದೆ ಸಂದೇಶವನ್ನು ನೀಡುತ್ತಾರೆ. ನೀವು ಆ ಸಂದೇಶವನ್ನು ಎಲ್ಲರಿಗೂ ತಿಳಿಸುತ್ತೀರಾ. ಬೇಹದ್ದಿನ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. 84 ಜನ್ಮದ ಚಕ್ರವನ್ನು ನೆನಪು ಮಾಡಿ. ಈಗ ತಂದೆ ಸಂದೇಶವನ್ನು ಕೊಡುತ್ತಿದ್ದಾರೆ. ಮಕ್ಕಳಾದ ನೀವು ಕೂಡ ಸಂದೇಶ ನೀಡುವವರಾಗಿದ್ದೀರಾ. ಎಲ್ಲರಿಗೂ ಹೇಳಬೇಕು, ಇಬ್ಬರು ತಂದೆ ಇದ್ದಾರೆ. ಬೇಹದ್ದಿನ ತಂದೆಯಿಂದ ಸುಖ ಮತ್ತು ಶಾಂತಿಯ ಆಸ್ತಿ ಸಿಗುತ್ತದೆ. ಬೇಹದ್ದಿನ ತಂದೆ ಸುಖ ಶಾಂತಿಯ ಆಸ್ತಿಯನ್ನು ಕೊಟ್ಟಿದ್ದರು. ನಾವು ಸುಖಧಾಮದಲ್ಲಿ ಇದ್ದೆವು, ಉಳಿದವರೆಲ್ಲ ಶಾಂತಿಧಾಮದಲ್ಲಿ ಇದ್ದರು. ಈಗ ಪುನಃ ಜೀವನ್ ಮುಕ್ತಿಗೆ ನಾವು ಹೋಗುತ್ತೇವೆ. ಈಗ ನಾವು ವಾಪಸ್ ಹೋಗಬೇಕಾಗಿದೆ. ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ. ಒಂದು ಗೀತೆ ಕೂಡ ಇದೆ. ಬಾಬಾರವರ ಮೂಲಕ ನಮಗೆ ಇಡೀ ವಿಶ್ವದ ರಾಜ್ಯಭಾಗ್ಯ ಸಿಗುತ್ತದೆ. ಸತ್ಯುಗದಲ್ಲಿ ಸಂಪೂರ್ಣ ಭೂಮಿ, ಸಮುದ್ರ, ಆಕಾಶ ಎಲ್ಲವೂ ನಮ್ಮ ಕೈಯಲ್ಲಿ ಇರುತ್ತದೆ. ಈ ಸಮಯದಲ್ಲಿ ತಂದೆಯಿಂದ ನಾವು ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ನೀವು ಗುಪ್ತ ಯೋಧರಾಗಿದ್ದೀರಾ. ನೀವು ಶಿವಶಕ್ತಿ ಸೇನೆಯವರಾಗಿದ್ದೀರಾ. ನಿಮ್ಮ ಬಳಿ ಜ್ಞಾನದ ಖಡ್ಗ, ಜ್ಞಾನದ ಬಾಣ ಇದೆ. ಜಗತ್ತಿನಲ್ಲಿ ದೇವಿಯರ ಕೈಯಲ್ಲಿ ಸ್ಥೂಲ ಆಯುಧಗಳನ್ನು ಕೊಟ್ಟಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಮಂದಿರಗಳನ್ನು ಕಟ್ಟುತ್ತಾರೆ, ಎಷ್ಟೊಂದು ಚಿತ್ರಗಳಿದೆ. ಈಗ ತಂದೆ ಹೇಳುತ್ತಾರೆ, ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟೊಂದು ಹಣವನ್ನು ಖರ್ಚು ಮಾಡಿ ಎಲ್ಲಾ ಧನವನ್ನು ಖಾಲಿ ಮಾಡಿಕೊಂಡಿದ್ದೀರಾ. ಈಗ ಎಲ್ಲವೂ ಕೂಡ ಸಮಾಪ್ತಿಯಾಗುತ್ತದೆ, ಮುಳುಗಿ ಹೋಗುತ್ತದೆ. ತಂದೆ ನಿಮಗೆ ಸಾಕ್ಷಾತ್ಕಾರ ಮಾಡಿಸಿದ್ದಾರೆ. ಸತ್ಯುಗದಲ್ಲಿ ಗಣಿಗಳಲ್ಲಿ ವಜ್ರ, ವೈಡೂರ್ಯ ಹೇಗೆ ತುಂಬಿರುತ್ತದೆ. ಸತ್ಯುಗದಲ್ಲಿ ವಜ್ರವನ್ನು, ಆಭರಣಗಳನ್ನು ಗಣಿಯಿಂದ ಹೇಗೆ ತೆಗೆದುಕೊಂಡು ಬರುತ್ತಾರೆ ಅನ್ನುವ ಸಾಕ್ಷಾತ್ಕಾರ ಮಾಡಿಸಿದ್ದಾರೆ. ಏಕೆಂದರೆ ಈಗ ಎಲ್ಲವೂ ಕೂಡ ಮಣ್ಣಿನಲ್ಲಿ ಸೇರಿ ಹೋಗುತ್ತದೆ. ದೊಡ್ಡ ದೊಡ್ಡ ರಾಜರ ಬಳಿ ಅಂಡರ್ ಗ್ರೌಂಡ್ ಇರುತ್ತದೆ. ಅದೆಲ್ಲವೂ ಕೂಡ ವಿನಾಶದಲ್ಲಿ ಸಮಾಪ್ತಿ ಆಗುತ್ತದೆ. ನಿಮ್ಮ ಬಳಿ ಕೆಲಸ ಮಾಡಲು ಬಂದಂತಹ
ಕೆಲಸದ ವ್ಯಕ್ತಿಗಳು ಹೋಗಿ ಆ ಚಿನ್ನವನ್ನು ತೆಗೆದುಕೊಂಡು ಬರುತ್ತಾರೆ. ಇಲ್ಲದಿದ್ದರೆ ಇಷ್ಟೆಲ್ಲಾ ಚಿನ್ನ ಎಲ್ಲಿಂದ ಬರುತ್ತದೆ? ಸ್ವರ್ಗದ ದೃಶ್ಯವನ್ನು ಅಜ್ಮೀರ್ನಲ್ಲಿ ನೀವು ನೋಡುತ್ತೀರಾ. ಬಾಬಾ ಹೇಳುತ್ತಾರೆ, ಈ ರೀತಿ ಮ್ಯೂಸಿಯಂ ಅನ್ನು ನೀವು ನಿರ್ಮಾಣ ಮಾಡಿ. ಸ್ವರ್ಗದ ಫಸ್ಟ್ ಕ್ಲಾಸ್ ಆದ ಮಾಡೆಲ್ ಅನ್ನು ನಿರ್ಮಾಣ ಮಾಡಬೇಕು. ಮಕ್ಕಳಿಗೆ ಗೊತ್ತಿದೆ, ಈಗ ನಮ್ಮ ರಾಜಧಾನಿ ಸ್ಥಾಪನೆ ಆಗುತ್ತಾ ಇದೆ. ಮೊದಲು ನಮಗೂ ಏನೂ ಗೊತ್ತಿರಲಿಲ್ಲ. ಈಗ ನಾವು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋಗುತ್ತಿದ್ದೇವೆ. ಈ ರೀತಿ ತಿಳಿದುಕೊಳ್ಳಬೇಡಿ, ನಮಗೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಏನು ವಿಚಾರ ನಡೆಯುತ್ತದೆ ಎಂದು ಗೊತ್ತು ಎಂದು ಹೇಳಬೇಡಿ. ಕೆಲವು ವಿಕಾರಿಗಳು ಕೂಡ ಬಾಬಾರವರ ಸಮ್ಮುಖಕ್ಕೆ ಬಂದು ಬಿಡುತ್ತಾರೆ. ತಂದೆ ಕೇಳುತ್ತಾರೆ, ಇಲ್ಲಿಗೆ ನೀವೇಕೆ ಬರುತ್ತೀರಾ ಎಂದು. ಆಗ ಹೇಳುತ್ತಾರೆ, ಬಾಬಾ, ನಿಮ್ಮ ಸಮ್ಮುಖಕ್ಕೆ ಬಂದರೆ ಮಾತ್ರ ವಿಕಾರದಿಂದ ಮುಕ್ತಿ ಸಿಗುತ್ತದೆ ಎಂದು. ನಾನಂತೂ ಬಹಳಷ್ಟು ಪಾಪಾತ್ಮನಾಗಿದ್ದೇನೆ ಎಂದು ಹೇಳುತ್ತಾರೆ. ಬಾಬಾ ಹೇಳುತ್ತಾರೆ, ಒಳ್ಳೆಯದು, ಈ ಆತ್ಮದ ಕಲ್ಯಾಣ ಆಗಲಿ ಎಂದು. ಮಾಯೆ ಬಹಳ ಶಕ್ತಿಶಾಲಿ ಆಗಿದೆ. ತಂದೆ ಹೇಳುತ್ತಾರೆ, ಮಕ್ಕಳೇ, ನೀವೀಗ ಈ ವಿಕಾರದ ಮೇಲೆ ವಿಜಯ ಪಡೆದುಕೊಳ್ಳಬೇಕು. ಆಗ ನೀವು ಜಗಜ್ಜೀತರಾಗುತ್ತೀರಾ. ಮಾಯೆಯೇನೂ ಕಡಿಮೆ ಇಲ್ಲ. ಈಗ ನೀವು ಪುರುಷಾರ್ಥ ಮಾಡಿ ಈ ಲಕ್ಷ್ಮೀ ನಾರಾಯಣರ ಸಮಾನ ಆಗುತ್ತೀರಾ. ಇವರ ಸಮಾನ ಸುಂದರ ಜಗತ್ತಿನಲ್ಲಿ ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ. ಲಕ್ಷ್ಮೀ ನಾರಾಯಣರ ಸೌಂದರ್ಯ ಸ್ವಾಭಾವಿಕ ಸೌಂದರ್ಯ ಆಗಿದೆ. ಪ್ರತಿ 5,000 ವರ್ಷದ ನಂತರ ಸ್ವರ್ಗದ ಸ್ಥಾಪನೆ ಆಗುತ್ತದೆ. ಪುನಃ ನೀವು 84 ಜನ್ಮದ ಚಕ್ರದಲ್ಲಿ ಬರುತ್ತೀರಾ. ನೀವೀಗ ಬರೆಯಬಹುದು, ಈ ವಿಶ್ವವಿದ್ಯಾಲಯ ಅಥವಾ ಹಾಸ್ಪಿಟಲ್ ಅನ್ನು ತೆರೆಯಬೇಕು. ನೀವು ಬರೆಯಬೇಕಾಗಿದೆ, ಇದು ವಿಶ್ವವಿದ್ಯಾಲಯ ಆಗಿದೆ ಅಥವಾ ಹಾಸ್ಪಿಟಲ್ ಆಗಿದೆ. ಇಲ್ಲಿ ಆರೋಗ್ಯವೂ ಸಿಗುತ್ತದೆ ಮತ್ತು ಸಂಪತ್ತೂ ಸಿಗುತ್ತದೆ. ಹಾಸ್ಪಿಟಲ್ ಆರೋಗ್ಯಕ್ಕೋಸ್ಕರ, ವಿಶ್ವವಿದ್ಯಾಲಯ ಸಂಪತ್ತಿಗೋಸ್ಕರ. ಆರೋಗ್ಯ, ಸಂಪತ್ತು, ಖುಷಿ 21 ಜನ್ಮಕ್ಕೋಸ್ಕರ ಇಲ್ಲಿಗೆ ಬಂದು ಪ್ರಾಪ್ತಿ ಮಾಡಿಕೊಳ್ಳಿ ಎಂದು ಬರೆಯಬೇಕು. ಹೇಗೆ ಉದ್ಯೋಗ ವ್ಯವಹಾರ ಮಾಡುವವರೂ ಕೂಡ ತಮ್ಮ ಬೋರ್ಡ್ ಅನ್ನು ಹಾಕುತ್ತಾರೆ. ಅವರು ತಮ್ಮ ಮನೆಯ ಮುಂದೆ ಬೋರ್ಡ್ ಹಾಕಿಕೊಳ್ಳುತ್ತಾರೆ. ನೀವು ಈಗ ಮನೆಯ ಮುಂದೆ ಬೋರ್ಡ್ ಹಾಕಬೇಕು. ಈ ರೀತಿ ಪಾಯಿಂಟ್ ಬರೆದರೆ ಅವರಿಗೂ ಕೂಡ ನಶೆ ಏರುತ್ತದೆ. ಇಂತಹ ಪಾಯಿಂಟ್ ಅನ್ನು ಬೋರ್ಡ್ನಲ್ಲಿ ನಶೆ ಇರುವಂತಹ ಮಕ್ಕಳು ಮಾತ್ರ ಬರೆದು ಹಾಕುತ್ತಾರೆ. ಯಾರೇ ಬಂದರೂ ಕೂಡ ಅವರಿಗೆ ಜ್ಞಾನವನ್ನು ತಿಳಿಸಿ. ಬೇಹದ್ದಿನ ತಂದೆಯಿಂದ ನೀವು ಆಸ್ತಿಯನ್ನು ಪಡೆದುಕೊಂಡಿದ್ದೀರಿ. ಪುನಃ 84 ಜನ್ಮವನ್ನು ಪಡೆದುಕೊಂಡು ನೀವು ಪತಿತರಾಗಿದ್ದೀರಾ. ಈಗ ಪುನಃ ಪಾವನ ಆಗಿ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ತಂದೆಯನ್ನು ನೆನಪು ಮಾಡಿ. ತಂದೆ ಈ ರೀತಿ ಹೇಳುತ್ತಾರೆ, ಬಾಬಾ ಈ ರೀತಿ ಮಾಡುತ್ತಾರೆ. ಮೊದಲನೇ ನಂಬರ್ನ ಪುರುಷಾರ್ಥಿ ಬ್ರಹ್ಮ ಬಾಬಾ ಆಗಿದ್ದಾರೆ. ಕೆಲವು ಮಕ್ಕಳು ಬಾಬಾರವರಿಗೆ ಪತ್ರ ಬರೆಯುತ್ತಾರೆ, ಬಾಬಾ, ಬಿರುಗಾಳಿ ಬರುತ್ತದೆ, ಇಂತಹ ಪರಿಸ್ಥಿತಿ ಬರುತ್ತದೆ, ಈ ರೀತಿ ಆಗುತ್ತದೆ ಎಂದು. ಬಾಬಾ ಕೂಡ ಪತ್ರ ಬರೆಯುತ್ತಾರೆ, ಬ್ರಹ್ಮ ಬಾಬಾ, ಎಲ್ಲಾ ಬಿರುಗಾಳಿ ಮೊದಲು ನನ್ನ ಬಳಿ ಬರುತ್ತದೆ. ನಾನು ಮೊದಲು ಅನುಭವಿ ಆದ ನಂತರ ನಿಮಗೆ ತಿಳಿಸಲು ಸಾಧ್ಯ. ಇದು ಮಾಯೆಯ ಕೆಲಸ ಆಗಿದೆ. ಈಗ ತಂದೆ ಹೇಳುತ್ತಾರೆ, ಮಧುರ ಮುದ್ದಿನ ಮಕ್ಕಳೇ, ಈಗ ನಿಮ್ಮ ಮೇಲೆ ಗುರು ದಶೆ ಇದೆ, ಬೃಹಸ್ಪತಿಯ ದಶೆ ಇದೆ. ನೀವೀಗ ಯಾರಿಗೂ ನಿಮ್ಮ ಜನ್ಮ ಪತ್ರಿಕೆಯನ್ನು ತೋರಿಸುವ ಅವಶ್ಯಕತೆ ಇಲ್ಲ. ನೀವು ಯಾರಿಗೂ ನಿಮ್ಮ ಜನ್ಮ ಪತ್ರಿಕೆಯನ್ನು ತೋರಿಸಿ ನಿಮ್ಮ ಭವಿಷ್ಯವನ್ನು ಕೇಳುವ ಅವಶ್ಯಕತೆ ಇಲ್ಲ. ಬಾಬಾ ಎಲ್ಲವನ್ನೂ ಹೇಳುತ್ತಾರೆ. ಸತ್ಯುಗದಲ್ಲಂತೂ ನಿಮ್ಮ ಆಯಸ್ಸು ದೀರ್ಘಾಯು ಆಗಿರುತ್ತದೆ. ಕೃಷ್ಣನಿಗೆ ಯೋಗೇಶ್ವರ ಎಂದು ಕರೆಯುತ್ತಾರೆ. ಯೋಗೇಶ್ವರ ತಂದೆ ಕೃಷ್ಣನಿಗೆ ಯೋಗವನ್ನು ಕಲಿಸಿ ಅವರನ್ನು ಯೋಗೇಶ್ವರರನ್ನಾಗಿ ಮಾಡಿದ್ದಾರೆ. ಮನುಷ್ಯ ಮಾತ್ರರು ಅಥವಾ ಸನ್ಯಾಸಿಗಳಿಗೆ ಯೋಗೇಶ್ವರ ಎಂದು ಕರೆಯುವುದಿಲ್ಲ. ಈಗ ಈಶ್ವರ ನಿಮಗೆ ಯೋಗ ಕಲಿಸುತ್ತಾರೆ. ಅದಕ್ಕೋಸ್ಕರ ನಿಮ್ಮ ಹೆಸರು ಯೋಗೇಶ್ವರ, ಯೋಗೇಶ್ವರಿ ಆಗಿದೆ. ಜ್ಞಾನೇಶ್ವರ, ಜ್ಞಾನೇಶ್ವರಿ ಕೂಡ ನೀವು ಈ ಸಮಯದಲ್ಲಿ ಆಗಿದ್ದೀರಾ. ಪುನಃ ನೀವು ಹೋಗಿ ರಾಜರಾಜೇಶ್ವರಿ ಆಗುತ್ತೀರಾ. ಒಳ್ಳೆಯದು.
ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಗುರಿ ಉದ್ದೇಶವನ್ನು ಸಮ್ಮುಖದಲ್ಲಿ ಇಟ್ಟುಕೊಂಡು ಪುರುಷಾರ್ಥ ಮಾಡಿ. ಲಕ್ಷ್ಮೀ ನಾರಾಯಣರ ಚಿತ್ರವನ್ನು ಸಮ್ಮುಖದಲ್ಲಿ ನೋಡುತ್ತಾ ತಮ್ಮ ಜೊತೆ ತಾವು ಮಾತನಾಡಿಕೊಳ್ಳಿ. ಅಹೋ ಬಾಬಾ, ನೀವು ನಮ್ಮನ್ನು ಈ ರೀತಿ ದೇವತೆಯನ್ನಾಗಿ ಮಾಡುತ್ತಿದ್ದೀರಾ. ಈಗ ನಮ್ಮ ಮೇಲೆ ಬೃಹಸ್ಪತಿಯ ದಶೆ, ಗುರು ದಶೆ ಇದೆ. ಸೆಕೆಂಡ್ ಪಾಯಿಂಟ್, ತಮ್ಮ ಸಮಾನ ಮಾಡಿಕೊಳ್ಳಲು ಭ್ರಮರಿಯ ಸಮಾನ ಜ್ಞಾನದ ಬೂಬೂ ಮಾಡಿ ಈಶ್ವರನ ಸೇವಾದಾರಿ ಆಗಿ ಸ್ವರ್ಗದ ಸ್ಥಾಪನೆಯ ಕಾರ್ಯದಲ್ಲಿ ತಂದೆಗೆ ಸಹಯೋಗವನ್ನು ನೀಡಿ. ವರದಾನ, ದೇಹಾಭಿಮಾನವನ್ನು ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಪರಿವರ್ತನೆ ಮಾಡುವಂತಹ ಬೇಹದ್ದಿನ ವೈರಾಗಿಗಳಾಗಿ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ಒಂದು ವೇಳೆ ವೈರಾಗ್ಯ ಖಂಡಿತ ಆಗುತ್ತದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ದೇಹಾಭಿಮಾನ ಆಗಿದೆ. ಎಲ್ಲಿಯವರೆಗೂ ದೇಹಾಭಿಮಾನದ ಬಗ್ಗೆ ವೈರಾಗ್ಯ ಬರುವುದಿಲ್ಲವೋ ಅಲ್ಲಿಯವರೆಗೂ ಯಾವುದೇ ಮಾತಿನ ಬಗ್ಗೆ ನಿಮಗೆ ವೈರಾಗ್ಯ ಬಂದರೂ ಅದು ಸದಾ ಕಾಲದ ವೈರಾಗ್ಯ ಅಲ್ಲ. ಸಂಬಂಧದಲ್ಲಿ ವೈರಾಗ್ಯ ಬರುವುದು ಇದೇನು ದೊಡ್ಡ ಮಾತಲ್ಲ. ಜಗತ್ತಿನಲ್ಲೂ ಕೂಡ ಅನೇಕರಿಗೆ ತಮ್ಮ ಸಂಬಂಧಿಗಳ ಬಗ್ಗೆ ವೈರಾಗ್ಯ ಬರುತ್ತದೆ. ಆದರೆ ಈ ದೇಹಾಭಿಮಾನದ ಭಿನ್ನ ಭಿನ್ನ ರೂಪ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ದೇಹಾಭಿಮಾನವನ್ನು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಪರಿವರ್ತನೆ ಮಾಡಬೇಕು. ಬೇಹದ್ದಿನ ವೈರಾಗಿ ಆಗಲು ಇದೇ ವಿಧಿ ಆಗಿದೆ. ಶ್ಲೋಗನ್, ಸಂಕಲ್ಪ ಅನ್ನುವ ಕಾಲು ಶಕ್ತಿಶಾಲಿ ಆಗಿರಬೇಕು. ಆಗ ಕಪ್ಪು ಮೋಡದಂತಹ ಮಾತು ಕೂಡ ಪರಿವರ್ತನೆ ಆಗಿಬಿಡುತ್ತದೆ. ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಆಗುವುದಕ್ಕೋಸ್ಕರ ವಿಶೇಷ ಪುರುಷಾರ್ಥ. ಯಾವುದೇ ಪ್ರಕಾರದ ಲೆಕ್ಕಾಚಾರ ಈ ಜನ್ಮದ ಲೆಕ್ಕಾಚಾರ ಆಗಿರಬಹುದು ಅಥವಾ ಹಿಂದಿನ ಜನ್ಮದ ಲೆಕ್ಕಾಚಾರ ಆಗಿರಬಹುದು. ತಂದೆಯ ಬಗ್ಗೆ ಇರುವ ಆಸಕ್ತಿಯ ಅಗ್ನಿ ಸ್ವರೂಪ ಸ್ಥಿತಿ ಇಲ್ಲದೆ ಆ ಲೆಕ್ಕಾಚಾರ ಭಸ್ಮ ಆಗಲು ಸಾಧ್ಯ ಇಲ್ಲ. ಈಗ ಬ್ರಹ್ಮ ತಂದೆಯ ಸಮಾನ ಸದಾ ಅಗ್ನಿ ಸ್ವರೂಪ ಶಕ್ತಿಶಾಲಿ ನೆನಪಿನ ಸ್ಥಿತಿ, ಬೀಜರೂಪ ಲೈಟ್ ಹೌಸ್ ಮೈಟ್ ಹೌಸ್ ಸ್ಥಿತಿಯ ಕಡೆ ವಿಶೇಷ ಗಮನವನ್ನು ಕೊಟ್ಟು ಎಲ್ಲಾ ಲೆಕ್ಕಾಚಾರವನ್ನು ಭಸ್ಮ ಮಾಡಿಕೊಳ್ಳಿ. ಒಳ್ಳೆಯದು. ಓಂ ಶಾಂತಿ.